ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಸರ್ಕಾರ 7ನೇ ಕರಡು ಅನುಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 137 ಗ್ರಾಮಗಳು ಒಳಪಡುವುದರಿಂದ ಈ ಭಾಗದ ಗ್ರಾಮಸ್ಥರು ವಿವಿಧ ಹೋರಾಟ ಸಮಿತಿ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಬಗ್ಗೆ ಜಿಲ್ಲಾ ನಾಗರಿಕ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಮಾತನಾಡುತ್ತಾ, ಮಲೆನಾಡಿನ ಜನ ಜೀವನದ ಮೇಲೆ ಘೋರ ಪರಿಣಾಮ ಬೀರಲಿದ್ದು ಇದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತೆ ಒತ್ತಾಯಿಸುತ್ತಾ, ಕಸ್ತೂರಿ ರಂಗನ್ ವರದಿ ಜಾರಿಗೆ ನಮ್ಮ ವಿರೋಧವಿಲ್ಲ. ಈ ಭಾಗದ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಜನವಸತಿಗಳನ್ನು ಮತ್ತು ಸ್ವಾಭಾವಿಕ ಅರಣ್ಯವನ್ನು ಭೌತಿಕ ಸರ್ವೆ ಮಾಡಿಸಿ ಅರಣ್ಯ ಮತ್ತು ಗ್ರಾಮಗಳ ಗಡಿ ಗುರುತಿಸಿ ನಂತರ ಕರಡು ಅಧಿಸೂಚನೆ ಹೊರಡಿಸುವಂತೆ ತಿಳಿಸಿದರು. 150 ಎಕರೆಗಿಂತ ಜಾಸ್ತಿ ಟೌನ್ಶಿಪ್ ಅಂತ ಹೇಳಿದ್ರೆ ನಾವು 5 ತಲೆಮಾರದಿಂದ ನಮಗೆ ಗೊತ್ತಿದ್ದಂಗೆ 5 ತಲೆಮಾರದಿಂದ ಈ ಜಾಗದಲ್ಲಿದ್ದೀವಿ. ನಾವು ಉಳಿಸ್ತೀವಿ ಈ ಜಾಗನ, ನಮಗೆ ಯಾರು ಹೇಳಕ್ ಬೇಡ. ಈಗೇನಾಗ್ತದೆ, ನಾವ್ಯಾರು ರಿಸಾರ್ಟ್ ಮಾಡಿದೀವ, ನಾವ್ಯಾವ್ದಾರ ದೊಡ್ಡ ಗಾತ್ರದಲ್ಲಿ ಮನೆಗಳು ಕಟ್ತಾ ಇದೀವ. 100 ಎಕರೆ ಇಲ್ಲಿ ಹತ್ರದಲ್ಲಿರೋ ಒಂದು ತೋಟದಲ್ಲಿ 100 ಎಕರೆನಲ್ಲಿ ಒಂದು ಮನೆ ಇರೋ ಜಾಗದಲ್ಲಿ ಈಗ ಅರ್ಧ ಎಕರೆ 1/4 ಎಕರೆ ಮಾಡಿ ಗೇಟೆಡ್ ಕಮ್ಯುನಿಟಿ ಅಂತ ಮಾಡ್ತಿದ್ದಾರೆ. ಒಬ್ರು ಹೇಳಿದ್ರು, ನಾವಿಲ್ಲಿ ನೀರು ನಾವ್ಯಾರು ತಡೆ ಹಿಡ್ಕೊಳಂಗಿಲ್ಲ. ನಮ್ಮ ನೀರು ಮಳೆ ಬೀಳೋದು 6 ನದಿಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಈ 6 ನದಿಗಳು ನೀರು ನಮಗೆ ಏನು ಉಪಯೋಗ ಮಾಡ್ತೀವಿ, ಮಲೆನಾಡೋರು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗ ಮಾಡ್ತೀವಿ. ಇನ್ನೆಲ್ಲ ಹೋಗ್ತಾ ಇದೆ. ಆದರೆ ಈಗ ನೀವು ಈ ಜಾಗಗಳಲ್ಲೇ ನಿಮ್ಮ ತಲೆ ಮೇಲೆ ಇನ್ನೊಂದು ಟೌನ್ಶಿಪ್ ಬಂದರೆ ಅಲ್ಲಿ ನೀರು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ವ್ಯವಸಾಯ ಮಾಡೋದಕ್ಕೆ ನೀರು ಇರೋದಿಲ್ಲ. ದಯವಿಟ್ಟು ಈ ಪ್ರಚಾರಗಳನ್ನ ವಿಚಾರ ಮಾಡಿ. ಇದು ಸರಿಯಾಗಿದೆಯಾ, ಇದು ಆದೇಶ ಸರಿಯಾಗಿ ಹೊರಪಟ್ಟಿದೆಯಾ, ಸರ್ವೆ ಮಾಡಿದಾರಾ, ಲ್ಯಾಂಡಲ್ಲಿ ಮಾಡಿದಾರಾ, ಆ್ಯಕ್ಚುಲಿ ಮಾಡಿದಾರಾ, ನಿಮಗೆ ಬಿಟ್ಟಿರ್ತಾರೆ. ಬಟ್ ನನ್ನ ಪ್ರಕಾರ ಒಬ್ಬ ಕಾಫಿ ಬೆಳೆಗಾರಾಗಿ ಬ್ಯಾರಳಿ ಅಂತೇಳಿ ಒಂದು ಗ್ರಾಮ ಪಂಚಾಯತಲ್ಲಿ ಉಳ್ಕೊಂಡು ನನಗೆ ಗೊತ್ತಾಗ್ತಾ ಇದೆ ರಿಸಾರ್ಟ್ಗಳು ಎಷ್ಟೆಷ್ಟು ಬರ್ತಾ ಇದೆ, ಎಷ್ಟೆಷ್ಟು ನೀರು ಬರ್ತಾ ಆಗ್ತಾಯಿದೆ. ನಮ್ಮ ನದಿಗಳು ಒಣಗ್ತಾ ಇದೆ. ಎಲ್ಲಿ ನಮಗೆ 50 ಇಂಚ್ ನೀರು ಆಗಬೇಕಿತ್ತು, ಈ ವರ್ಷ 35 ಇಂಚ್ ಆಗಿದೆ. ಈ ವರ್ಷ ನಮಗೆ ನೀರು ಕಡಿಮೆ ಆಗುತ್ತೆ. ನಾವೆಲ್ಲರೂ ಬೋರ್ವೆಲ್ ತೆಗಿತಾ ಬಿಟ್ಟರೆ ಜೋಶಿಮತ್ ಅಂತ ಹೇಳಿ ಒಂದು ಜಾಗ ಇದೆ, ಅದು ಹೇಗೆ ಕುಸಿದೋಗಿದೆ ಅಂತ ನಮಗೆ ಗೊತ್ತು. ಮೂಡಿಗೆರೆ, ಮಲಂದೂರು ಇಲ್ಲೆಲ್ಲ ಎಲ್ಲೆಲ್ಲಿ ಕುಸಿದಿದೆ ಅಂತ ನಾವು ನೋಡಿದ್ದೀವಿ. ಸೊ ಎಲ್ಲರೂ ಒಂದೇ ಸಲ ಇದನ್ನು ವಿರೋಧಿಸಬೇಡಿ. ದಯವಿಟ್ಟು ನಾವು ನಿಮ್ಮೆಲ್ಲ ಭರವಸೆ ಇಟ್ಟಿದ್ದೀವಿ. ನೀವಾದರೂ ನಮ್ಮನ್ನು ನಿಯೋಗ ಕರ್ಕೊಂಡು ಹೋಗಿ ಕೇಂದ್ರ ಸರ್ಕಾರಕ್ಕೆ, ಮಂತ್ರಿಗಳಿಗೆ ಒತ್ತಡ ಹಾಕೋಣ. ನಿಮ್ಮ ಮುಖಾಂತರ ಆ ಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ನ ಹಾಕಲಿ. ನೀವು ಕೇರಳ ರೀತಿಯಲ್ಲಾದರೂ ಇಲ್ಲ, ನಿಮ್ದು ಏನಿದೆ ನಿಮ್ಮ ಮನವಿ ಅದನ್ನು ನಮಗೆ ಅಫಿಡವಿಟ್ ಹಾಕಿ ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗೆ, ಸಮಸ್ಯೆಗೆ ಏನು ನಮಗೆ ತೀರ್ವಳಿ ಕಾಣುತ್ತೆ ಅದಕ್ಕೆ ನೀವು ಭೌತಿಕ ಸರ್ವೆ ಮಾಡಲಿಕ್ಕೆ ಅಗತ್ಯ ಏನು ಬೇಕು ಅಂತಕ್ಕಂಥ ಇದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅಂತಕ್ಕಂಥದ್ದು ನನ್ನ 3ನೇ ಮನವಿ. ಇದ್ರ ಜೊತೆಗೆ ಈಗಾಗಲೇ ತಮಗೊಂದು ಮನವಿಯನ್ನು ಮಾಡಿದ್ದೀವಿ. ಮತ್ತೆ ಅದನ್ನು ಟೈಮ್ ತಗೊಳ್ಳೋದು ಬೇಡ, ಆ ಮನವಿಯನ್ನೇ ಜಾಸ್ತಿ ಓದ್ತೀನಿ. ಇದರಲ್ಲಿ ಮೇಯ್ನ್ ಆಗಿ ಏನು ಅಂತ ಹೇಳಿದ್ರೆ, ತಾವೆಲ್ಲ ಕಸ್ತೂರಿ ರಂಗನ್ ವರದಿ ಅಂತ ಇದ್ದೀವಿ. ಕಸ್ತೂರಿ ರಂಗನ್ ವರದಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಮಗಿನ್ನೂ 30 ದಿವಸ ಅವಕಾಶ ಇದೆ. ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿ ಆಯಿತು ಅಂದ ತಕ್ಷಣ ಒಂದು ಸ್ವಲ್ಪ ಸದ್ಯಕ್ಕೆ ನಾವು ತಪ್ಪಿಸ್ಕೊಂಡಿದ್ದೀವಿ. ನಿಮಗೆ ನೆನಪಿರಲಿ, 86, 85ರಲ್ಲಿ ಯಾವುದೆಲ್ಲ CND ಲ್ಯಾಂಡ್ ಇತ್ತು ಅದನ್ನು ಒಂದು ಷರತ್ತಿನ ಮೇಲೆ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಗೆ ಕೊಡುತ್ತದೆ. ಸಭೆಯನ್ನು ಉದ್ದೇಶಿಸಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡುತ್ತಾ, ಕೇರಳ ಮಾದರಿಯಲ್ಲಿ ಸಮಿತಿಯೊಂದನ್ನು ರಾಜ್ಯ ಸರ್ಕಾರ ರಚಿಸಬೇಕೆಂದು ಕಸ್ತೂರಿ ರಂಗನ್ ವರದಿಗೆ ಒಳಪಡುವ ಎಲ್ಲಾ ಕ್ಷೇತ್ರದ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ರಾಜ್ಯ ಸರ್ಕಾರದಲ್ಲಿ ಚರ್ಚಿಸಲು ತೀರ್ಮಾನಿಸಲಾಗುವುದು ಎಂದರು. ಎಲ್ಲರೂ ಕೂಡ ಯಾವುದೇ ಪಾರ್ಟಿ ವರ್ಗ ಎಲ್ಲವನ್ನ ಮೀರಿ ಕಸ್ತೂರಿ ರಂಗನ್ ವರದಿ ಬಗ್ಗೆ ನಮಗಾಗಿರುವಂಥ ತೊಂದರೆಗಳ ಬಗ್ಗೆ ಸ್ಪಷ್ಟವಾಗಿ ವಿಚಾರಗಳನ್ನು ತಿಳಿದಿದ್ದಾರೆ. ವಾಸ್ತವಿಕವಾಗಿ ನನಗೆ ಇದರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಿದಂಥ ಅನುಭವಗಳು ಈ ಸಭೆಯಿಂದ ನನಗಾಗಿದೆ. ಈ ವಿಚಾರದಲ್ಲಿ ಸುದೀರ್ಘ ಚರ್ಚೆ ಆದ ನಂತರ ಕಸ್ತೂರಿ ರಂಗನ್ ವರದಿಯಲ್ಲಿರುವಂಥ ಕೆಲವು ಅಂಶಗಳು ಜನರಿಗೆ ಮಾರಕ ಆಗ್ತದೆ, ಅದನ್ನು ಹೊರತುಪಡಿಸಲಿಕ್ಕೆ ಕೈಬಿಡಲಿಕ್ಕೆ ಹೇಳಿರುವ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿನ ಸಲಹೆ ಮೇರೆಗೆ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಸುತ್ತೋಲೆಯನ್ನು ಕಳಿಸಿದೆ. ಹಾಗಾಗಿ ಇದಕ್ಕೆ ಸಚಿವ ಸಂಪುಟ ಈಗಾಗಲೇ ನಾವು ತಿರಸ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅದನ್ನು ಸಮರ್ಥನೆ ಮಾಡಬೇಕು. ಯಾಕಂದರೆ ತಿರಸ್ಕಾರ ಮಾಡಿದೆ. ಆದರೂ ಸುಪ್ರೀಂ ಕೋರ್ಟಿನ ವಿಚಾರಗಳಾದ್ದರಿಂದಾಗಿ ಒಂದೇ ಸರ್ತಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವಂಥದ್ದು ನಮಗಿಲ್ಲ.
ಹಾಗಾಗಿ ರಾಜ್ಯದ ಜೊತೆಯಲ್ಲಿ ಒಂದಷ್ಟು ಮಾತಾಡಬೇಕು, ಅರಣ್ಯ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳ ಜೊತೆ ಮಾತಾಡಬೇಕು. ಅದಕ್ಕೆ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಶಾಸಕರು ಮತ್ತು MLCಯವರು ಎಲ್ಲ ಪಕ್ಷಗಳು ಒಟ್ಟಾಗಿ ಒಂದು ನಿಯೋಗ ಹೋಗಿ ಸದ್ಯದಲ್ಲೇ ಈ ಅಸೆಂಬ್ಲಿ ಮುಗಿದ ಒಂದು ವಾರದಲ್ಲಿ ಮಾತಾಡ್ತೀವಿ ಅಂತ ನಾನು ಹೇಳಿದ್ದೆ. ಉಸ್ತುವಾರಿ ಮಂತ್ರಿಗೆ ನಾನೇ ವಿನಂತಿ ಮಾಡಿ ಸಮಯ ನಿರ್ಧರಿಸ್ತೇನೆ ಅಂತ ಹೇಳಿದ್ದೆ. ಜೊತೆಗೆ ಕೇಂದ್ರದ ಜೊತೆಯಲ್ಲಿ ಕೇಂದ್ರದ ಪರಿಸರ ಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು ಅಂತ ಕೂಡ ಚರ್ಚೆಯಲ್ಲಿ ಬಂದಿದೆ. ಹಾಗಾಗಿ ನಮ್ಮ 5-6 ಜನ 6-7 ಜನ ಎಂಪಿಗಳು ಇದ್ದು ಬರ್ತಾರೆ. ಉತ್ತರ ಕನ್ನಡ, ಮಂಗಳೂರು, ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಹಾಸನ ಮತ್ತು ಕೊಡಗು ಮತ್ತು ಮೈಸೂರು ಎಲ್ಲ ಎಂಪಿಗಳು ಬರ್ತಾರೆ. ಇವರೆಲ್ಲರೂ ಕೂಡ ಅಲ್ಲಿರುವಂಥ ಒಂದು ದಿವಸ ಉಪೇಂದ್ರ ಅವರ ಜೊತೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಿರುವಂಥ 2-3 ಜನರನ್ನು ಕೂಡ ಆಹ್ವಾನ ಮಾಡ್ತೇನೆ ಅಂತ ನಾನು ಹೇಳಿದ್ದೇನೆ. ಒಟ್ಟಾರೆ ಒಂದಷ್ಟು ದಿವಸಗಳ ಒಳಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋ ನಮ್ಮ ಆಸೆ ಇದೆ. ಒಂದು ವಿಚಾರಗಳೇನೆಂದರೆ, ಸುಪ್ರೀಂ ಕೋರ್ಟ್ ಒಂದು ಕಡೆ ನಿರ್ದೇಶನವನ್ನು ಕೊಡುತ್ತೆ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕೇಂದ್ರ ಸರ್ಕಾರ ಸುತ್ತೋಲೆ ಕೊಡುತ್ತೆ. ಆದರೆ ಇದೇ ತಿರಸ್ಕಾರ ಮಾಡೋದ್ರಿಂದ ಮಾತ್ರ ಮುಗಿಬೋದು ಅಂತ ಅನಿಸಿಲ್ಲ. ರಾಜ್ಯ ಸರ್ಕಾರ ಕೇರಳ ಸರ್ಕಾರದ ಉಮರ್ ಸಮಿತಿ ಅಂತ ಏನು ಒಂದು ಆಯೋಗ ಮಾಡಿದೆ, ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಒಂದು ಆಯೋಗವನ್ನು ಮಾಡಬಹುದಾ? ಆಯೋಗದ ತನಿಖಾ ವ್ಯವಸ್ಥೆಗೆ ಒಂದು ಈ ಅಧ್ಯಯನ ಮಾಡಲಿಕ್ಕೆ ಒಂದು ಆಯೋಗ ಮಾಡಬಹುದಾ? ಆ ಆಯೋಗದ ಮೂಲಕ ಒಂದು 3 ತಿಂಗಳು 6 ತಿಂಗಳು ವರದಿ ಪಡಿಬಹುದಾ? ಆ ವರದಿಯನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯವನ್ನು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಒಂದು ತಿಂಗಳೊಳಗೆ ಅಥವಾ 1.25 ತಿಂಗಳೊಳಗೆ ಇದಕ್ಕೊಂದು ಮೂರ್ತ ರೂಪಕ್ಕೆ ತಂದು ರಾಜ್ಯ ಮತ್ತು ಕೇಂದ್ರ ಮತ್ತು ಸರ್ವ ಪಕ್ಷಗಳನ್ನು ಒಳಗೊಂಡಂಥ ನಿಯೋಗವನ್ನು ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ತಗೊಂಡು ಹೋಗ್ತೇನೆ ಅಂತ ಮಾತು ಹೇಳ್ತೇನೆ. ನನಗೆ ವಿಶ್ವಾಸ ಇದೆ, ಜನರ ಪರವಾಗಿ ಈ ಪ್ರಕರಣ ತೀರ್ಮಾನ ಆಗುತ್ತೆ ಮತ್ತು ಜನರಿಗೆ ಅನ್ಯಾಯ ಆಗದಿರುವಂತೆ ನೋಡ್ಕೊಳ್ತೇವೆ. ಕೇಂದ್ರ ಅರಣ್ಯ ಮತಗತು ಪರಿಸರ ಸಚಿವರೊಂದಿಗೆ ಸಂಸದರೊಂದಿಗೆ ನಿಯೋಗದ ಮೂಲಕ ಮನವರಿಕೆ ಮಾಡಿ ಈ ಭಾಗದ ಜನರ ಸಂಪೂರ್ಣ ರಕ್ಷಣೆ ನನ್ನ ಮೇಲಿದೆ ಎಂದರು. ಈ ಸಭೆಯಲ್ಲಿ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ವಿಜಿಕುಮಾರ್, ಚಿಕ್ಕಮಗಳೂರು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್, ಕೆ. ಟಿ. ರಾಧಾಕೃಷ್ಣ, ವೈ. ಸಿ. ಸುನಿಲ್ ಕುಮಾರ್, ಅಶೋಕ್, ದೀಪಕ್ ದೊಡ್ಡಯ್ಯ, ಮೂಡಿಗೆರೆ ತಾಲ್ಲೂಕು ಬೆಳೆಗಾರರ ಸಂಘದ ಅಧ್ಯಕ್ಷ ಬಾಲಕೃಷ್ಣ, ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ. ರಾಜಶೇಖರ್, ಕಳಸ ಮಂಜಪ್ಪಯ್ಯ, ರಾಮಸ್ವಾಮಿ ಶೆಟ್ಟಿಗದ್ದೆ, ಕೆಜಿಎಫ್ ಅಧ್ಯಕ್ಷ ದಿನೇಶ್, ಜಯರಾಮ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು.